ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಊರಲ್ಲಿ ಹಬ್ಬ ಇದೆ. ಸೊ ಆ ಹಬ್ಬಕ್ಕೆ ಟ್ರಾವೆಲ್ ಮಾಡ್ತಿದ್ದೀವಿ, ನಾನು ಮತ್ತು ನನ್ನ ಫ್ರೆಂಡು. ಸೊ ಇದು ಆಲ್ಮೋಸ್ಟ್ ಬೆಳಗ್ಗೆ 6:15. ಬೆಳಗ್ಗೆ 6:30ಗೆಲ್ಲ ಇಷ್ಟೊಂದು ರಶ್ ಆಗಿದೆ ಬಸ್ಸು. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಮೆಟ್ರೋ ಹತ್ಕೊಂಡ್ವಿ. ಸೊ ಡೈರೆಕ್ಟ್ ನಮ್ಮ ಸ್ಟಾಪ್ಗೆ ಹೋಗಿ ಇಳ್ಕೊಂಡು ಅಲ್ಲಿಂದ ಮನೆಗೆ ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ನಾನು ಬಂದು ದೋಸೆ ತೊಗೊಂಡಿದ್ದೆ, ಅವಳು ಇಡ್ಲಿ ತೊಗೊಂಡಿದ್ಲು. ಈ ಹೋಟೆಲಲ್ಲಿ ಆ್ಯಕ್ಚುಲಿ ದೋಸೆ ಚೆನ್ನಾಗಿರುತ್ತೆ, ಇಡ್ಲಿ ಚೆನ್ನಾಗಿರಲ್ಲ. ಬಟ್ ಬೆಳಗ್ಗೆ ಇಬ್ಬರು ದೋಸೆ ಏನಕ್ಕೆ ತಗೊಳ್ಳೋದು ಅಂತ ಒಬ್ಬರು ದೋಸೆ ಮತ್ತು ಒಬ್ಬರು ಇಡ್ಲಿ ತೊಗೊಂಡ್ವಿ. ಸೊ ನೆಕ್ಸ್ಟ್ ಈ ಹೋಟೆಲಲ್ಲಿ ದೋಸೆ ನನಗೆ ತುಂಬ ಇಷ್ಟ ಆಗುತ್ತೆ. ಏನಕ್ಕೆ ಕ್ರಿಸ್ಪಿಯಾಗಿ ತಿನ್ನಾಗಿ ದೋಸೆ ಕೊಡ್ತಾರೆ, ಅದಕ್ಕೋಸ್ಕರ. ಆ್ಯಂಡ್ ತುಂಬ ದೊಡ್ಡದಾಗಿ ಕೂಡ ಇತ್ತು, ಬಟ್ ತಿನ್ನಾಗಿತ್ತು. ಆ್ಯಂಡ್ ಅವಳ ಜೊತೆಗೆ ಒಂದು ಕಾಫಿ ಕೂಡ ತೊಗೊಂಡಿದ್ಲು. ಸೊ ಇಬ್ಬರು ಸೇರಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ನಮ್ಮೂರು ಬಸ್ ಹತ್ತಿ ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆನೇ ತುಂಬ ಟ್ರಾಫಿಕ್ ಇತ್ತು. ನಾವು ಆ್ಯಕ್ಚುಲಿ ಬೆಳಗ್ಗೆ ಟ್ರಾವೆಲ್ ಮಾಡಿದ್ರೆ ಸರಿ, ಟ್ರಾಫಿಕ್ ಕಡಿಮೆ ಇರುತ್ತೆ ಅಂತ ಹೊರಟ್ವಿ. ನೋಡಿದ್ರೆ ಟ್ರಾಫಿಕ್ ಅಂತೂ ತುಂಬ ಇತ್ತು ಬೆಳಗ್ಗೆನೇ. ಆ್ಯಂಡ್ ಬಸ್ಸಲ್ಲಿ ಸೀಟ್ ಸಿಕ್ಕಿದ್ದು ಕೂಡ ಅದೃಷ್ಟ ಅಂತ ಹೇಳ್ಬೋದು. ಸೊ ಎಲ್ಲೋ ಅಲ್ಲೊಂದು ಇಲ್ಲೊಂದಿತ್ತು. ಸೊ ನಾನು ಬೇರೆ ಕಡೆ, ಅವಳು ಬೇರೆ ಕಡೆ ಕೂತ್ಕೊಂಡ್ವಿ. ಅಲ್ಲಿಂದ ನೆಕ್ಸ್ಟ್ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಮಗಂತೂ ಫುಲ್ ನಿದ್ದೆ ಬಸ್ಸಲ್ಲಿ. ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಿದ್ದೀವಿ, ಕೆಲಸ ಮುಗಿತವೆ, ಊರಿಗೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಅವರ್ ನೇಟಿವ್ ಮಂಡ್ಯ. ಮೂರಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಬಾಯಲ್ಲಿ ಲಾಸ್ಟ್ ಬ್ಲಾಗಲ್ಲಿ ನನ್ನ 3 ರೋಡ್ ಮಾಡ್ತಿದ್ದಾರೆ ಅನ್ನೋ ನಿಲ್ಸೇ ಬಿಟ್ಟವ್ರೆ. ಪೇಪರ್ ರಿಪೇರಿ ಹಂಗೆ ಕಾಣಿಸ್ತಿದ್ದೀವಿ ನಾವು. ನೋಡಿ, ಬೆಂಗಳೂರಿಂದ ಇಲ್ಲಿ ಹೆವಿ ಬಿಸಿಲು ಫ್ರೆಂಡ್ಸ್, ತಲಾ 10 ಹೌದು. ನಮ್ಮ ತಳ ಮನೆಗೆ ಬಂದು ಫ್ರೆಂಡ್ಸ್ ಅಂತ ಹೇಳಿ ಅಷ್ಟೇ ಫ್ರೆಂಡ್ಸ್. ನೋಡು ಎಷ್ಟು ಕರೀಗಾಗ್ಬಿಟ್ಟಿದೀವಿ. ಇಲ್ಲೆಲ್ಲ ನೋಡು ಸೀದೋಗೈತೆ ಬಿಸಿಲಿಗೆ. ಕಣ್ಣು ನಿದ್ದೆ ಮಾಡಿದ್ರೆ ಕರೀತವ್ರೆ. ಮನೆಗೆ ಬಂದಿದ್ದೀವಿ ಇವಾಗ. ಹುಚ್ಚಿ ಥರ ಆಗಿದೆ. ಹುಚ್ಚಿ ನಂಬರ್ 1, ಹುಚ್ಚಿ ನಂಬರ್ 2 ಇಲ್ಲೇ ಇದೆ. ಏಯ್ ಬಾ ಅಂತ ಕರೀಲಿಲ್ವಾ? ಮಾತಾಡ್ತಾ ಇದ್ದೆ. ಏನು ಹೇಳ್ತಾ ಇದ್ದೆ ನಾನು? ಸೊ ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮನೇಲಿರೋ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸಂಜೆ ತೇರಿದೆ ನಮ್ಮೂರಲ್ಲಿ. ಏನು ದೊಡವ ಕೂಗ್ಬಿಟ್ಟು ಸುಮ್ಮನೆ ಆಗ್ಬಿಡುದು. ಏನು ಹಾಕೋದು ಆಫ್ ಮಾಡೋದು ಆಯ್ತು. ಅವ್ರು ಆಫ್ ಮಾಡಲಿ ಸುಮ್ಮನೆ ದೊಡವ. ಈಗ ಆಗನೆ ಬರ್ತೈತೆ. ಆಗ್ತಾ ಇಂಪಾರ್ಟೆಂಟ್ ಮಾತಾಡ್ತಾ ಇದ್ದೆ. ಜ್ಯೂಸ್ ಎಲ್ಲ ಚಲೋ ಇತ್ತು. ಓಕೆ, ನಮ್ಮೂರಲ್ಲಿ ಹಬ್ಬ ಏನಂದರೆ ಪಟಲದ ಅಮ್ಮನ ಹಬ್ಬ. ಓಕೆ, ಪಟಲಮ್ಮ ದೇವಿ ಹಬ್ಬ ನಡೆಯುತ್ತೆ ವರ್ಷ ಗ್ರ್ಯಾಂಡಾಗಿ. ಅದೇ ಹಬ್ಬಕ್ಕೆ ಬಂದಿರೋದು. ಬೆಳಗ್ಗೆನೆ ಕೊಂಡ ಎಲ್ಲ ಆಗೋಗಿದೆ. ಅದೇನು ಗಾದೆ ಹೇಳ್ತಾರಲ್ಲ, ಬಂದೆ ಕೊಂಡ ಅಂತ. ಹಂಗೆ ನಾವು ಬೆಳಗ್ಗೆನೆ ಕೊಂಡ ಆಗೋಗೋಯ್ತು. ಬಟ್ ನಾವು ಇವಾಗ ಬಂದಿದ್ದೀವಿ. ಸಂಜೆ ತೇರಿದೆ, ತೇರೆಲ್ಲ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಫುಲ್ ನೋಡಿ, ಈ ವಿಡಿಯೋ ಫುಲ್ ನೋಡಿ. ಸೊ ನೀವು ನೋಡ್ಬೋದು ಅದೆಲ್ಲ. ಓಕೆ, ದೊಡ್ಡವ ಯಾಕದ ಆಫ್ ಮಾಡೋದು ಆನ್ ಮಾಡೋದು ಅಷ್ಟೆಲ್ಲ ಕಡೆ ನೀರಿಗೆ ಕಷ್ಟ ಆಗ್ಬಿಟ್ಟಿದೆ. ಅದೆಲ್ಲ ಹೇಳ್ಬಿಟ್ರೆ ಆಮೇಲೆ ವಿಡಿಯೋದಲ್ಲಿ ಯಾರು ಕಮೆಂಟ್ ಮಾಡಿಬಿಡ್ತಾರೆ. ಗೊತ್ತಲ್ಲ ಯಾಕೆ ನೀರಿಲ್ಲ ಅಂತ. ಅಷ್ಟೇ. ನೀವು ನಿಮ್ಮ ಊರುಗಳಲ್ಲಿ ಮಳೆಗೆ ಪೂಜೆ ಮಾಡಿ ಅಂದರೆ ಓಕೆ, ಭೂಮಿ ತಾಯಿಗೆ, ಆಕಾಶ ಮಾತೆಗೆ, ಮಳೆಗೆ ಎಲ್ಲದಕ್ಕೂ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ. ಓಕೆ, ಅಷ್ಟೇ. ನಮ್ಮ ಈ ಭಾಷಣ ಮುಗಿಸ್ತಾ ಮಧ್ಯಾಹ್ನ ಸಿಗ್ತೀವಿ ಅಂತ ಹೇಳ್ತಿದ್ದೀವಿ. ಓಕೆ, ಬಾಯ್. ಸ್ವಲ್ಪ ಬಿಡಿ ಹೂವಿತ್ತು, ಮನೇಲೇ ಬೆಳ್ಕೊಂಡಿರ್ತೀವಲ್ಲ ಗಿಡಗಳು, ಅದರಲ್ಲಿ ಸಿಕ್ಕಿದ್ದಿಷ್ಟು. ಇದನ್ನೆಲ್ಲ ಅವಳೇ ಕಟ್ಕೊಂಡು
ಆ್ಯಕ್ಚುಲಿ ನಾನು ಈ ವರ್ಷ ಅಬ್ಸರ್ವ್ ಮಾಡ್ತಿದ್ದೀನ ಅಥವಾ ಲಾಸ್ಟ್ ವರ್ಷನೂ ಇದೇ ಥರ ಬಿಸಿಲಿತ್ತಾ ನನಗೆ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಬಿಸಿಲು. ಮನೆ ಒಳಗಡೆ ಇದ್ದರೂ ಕೂಡ ಆ ಬಿಸಿಲು ಕಾವು ಗೊತ್ತಾಗುತ್ತೆ. ಆ್ಯಂಡ್ ಫ್ಯಾನ್ ಹಾಕಿದ್ರೆ ಫ್ಯಾನಲ್ಲೂ ಕೂಡ ಬಿಸಿ ಗಾಳಿ ಬರೋ ಅಷ್ಟು ಫೀಲ್ ಆಗುತ್ತೆ. ನೆಕ್ಸ್ಟ್ ಇವಾಗ ಮನೇಲಿರೋ ಕೆಲಸ ಎಲ್ಲ ಮುಗಿಸಿ ನಾವಿಬ್ರೂ ಫ್ರೆಶ್ ಅಪ್ ಆಗಿ ಬಂದ್ವಿ. ಸೊ ತೇರ್ಗೆ ಹೋಗೋಕ್ಕೆ ರೆಡಿ ಆಗಬೇಕು. ಇವಾಗ ಆಲ್ಮೋಸ್ಟ್ ಲೈಕ್ 4:30 ಆಗಿದೆ ಟೈಮು. ಆದರೂ ಅಷ್ಟು ಬಿಸಿಲಿದೆ ಇನ್ನು. ಸೊ ತೇರ್ ಹತ್ರ ಹೋಗ್ಬೇಕಲ್ಲ, ರೆಡಿ ಆಗ್ತಿದ್ದೀವಿ. ಇವಾಗ ತೇರ್ ಹತ್ರ ಹೋಗ್ಬೇಕು. ಸೊ ರೆಡಿ ಆಗ್ತಿದ್ದೀವಿ. ಫುಲ್ ರೆಡಿ ಆಗೋ ವಿಡಿಯೋ ಮೇ ಬಿ ಮಾಡೋಕ್ಕಾಗಲ್ಲ. ಅವಾಗ ಚಿಕ್ಕ ಚಿಕ್ಕ ಶಾರ್ಟ್ಸ್ನ ಕ್ಲಿಪ್ನ ಮಾಡ್ಕೊಳ್ತೀನಿ. ಓಕೆ, ಸೊ ಫಸ್ಟ್ ಟೋನ್ ನಿಂದು ಹಾಕಾಯ್ತಾ? ಓಕೆ, ಇವಾಗೆಲ್ಲ ಟೈಮ್ ಇಲ್ಲ ಕೈಗೆ ಹಾಕೊಂಡು ನಿಧಾನಕ್ಕೆ ಹಾಕೋಕ್ಕೆ. ಹಿಂಗೆ ಸ್ಪ್ರೇ ಹೊಡೆದ್ರೆ ಕಣ್ಣು ಮೂಗು ಎಲ್ಲ ಹೊಟ್ಟೈತೆ. ಕಣ್ಣಿಗೆ ಹೋಯ್ತು. ಅಂಟಮ್ಮ ಇದು ತಗೊಂಡಿನೇನೋ 1 ತಿಂಗಳಾಯ್ತಾ? ಕರೆಕ್ಟು. ಈ 25 ಬಂದೆ 1 ತಿಂಗಳು. ಪರವಾಗಿಲ್ಲ, 1 ತಿಂಗಳಿಗೆ ಕೊಟ್ಟಿದ್ದೇ ಇಷ್ಟು ಕಾಲ. ಇಷ್ಟು ಸೀರಮ್ಮ ಅಂತಮ್ಮ ಇದೆ ತಾನೆ. ನಾನು ಕೊಡು ಆ ಕವರ್ ಕೂಡ ಅನ್ನಲ್ಲ. ಎಲ್ಲೋ ಲಿಪ್ ಬಾಮ್, ಆ ಮಿನಿಮಲಿಸ್ಟಿಗೆ ಎಷ್ಟು ವರ್ಕ್ ಆಗ್ತಿದೆ ನೋಡಬೇಕು. ರೆಡಿ ಆಗಿಬಿಟ್ಟು ಟಾಪ್ ಹಾಕೊಂಡಿದ್ರೆ ಆಮೇಲೆ ಟಾಪ್ ಹಾಕೊಳ್ಳೋದ? ಈಗ ಐರನ್ ಹೋಗ್ಬಿಡುತ್ತದು. ಇಲ್ಲಿ ಕುತ್ಕೊಂಡೆ ರೆಡಿ. ಓ ಕಾರ್ತಿ ಬಪ್ಪ ಇರ್ಲಿ, ತಟ್ಟೆ ತಕ್ಕ ಹಾಕಬಿಡು. ಏನು ನಾವು ಬರ್ತೀವಿ ಬಿಡು, ಗೊತ್ತೈತೆ ಕರ್ತಿ. ಇಲ್ಲಿ ಬಂದು ಪಟಾಕಿ ಹೊಡಿತಾನೆ. ಪಟಾಕಿ ಹೊಡೆದವ್ರು ಫೋನ್ ಮಾಡ್ತಾರೆ. ನೆಕ್ಸ್ಟ್ ಮಾಯಿಶ್ಚರೈಸರಾ? ಮಜ್ಜಿಗೆ ಪ್ಯಾಕೆಟ್ ಯಾರು ಹೊಡೆದು ಕಿಟಕಿ ಮೇಲೆ ಇಟ್ಟಿರೋದು? ಕೆಳಗೆ. ನೆಕ್ಸ್ಟ್ ಸನ್ಸ್ಕ್ರೀನ್ ನೋಡಿ ಫ್ರೆಂಡ್ಸ್. ವರ್ಕ್ ಆಗಿದೆ ನನಗೆ ಮಿನಿಮಲಿಸ್ಟ್. ನೋಡು ಎಷ್ಟು ಡಾರ್ಕ್ ಹೋಗಿದೆ. ಐದು ನಿಮಿಷ ರೆಕಾರ್ಡ್ ಆಗಿಬಿಟ್ಟಿದೆ ಆಗಲೇ. ನೆಕ್ಸ್ಟ್ ಮಾಯಿಶ್ಚರೈಸರ್, ನೆಕ್ಸ್ಟ್ ಸನ್ಸ್ಕ್ರೀನ್ ಹಾಕು. ಸನ್ಸ್ಕ್ರೀನ್ ಆ್ಯಕ್ಚುಲಿ ಈವ್ನಿಂಗ್ ಆಗಿದೆ, ಬೇಕಾಗಿಲ್ಲ. ಬಟ್ ನಾನು ಮಾಡಲಿಲ್ಲ, ಇವಳು ಕೇಳು. ಸನ್ಸ್ಕ್ರೀನು ಅದೇ ನೀನು ಯೂಸ್ ಮಾಡ್ತೀಯಲ್ಲ, ಅದೇ ಆ ಥರ ಪ್ಯಾಕೆಟು ಸಿಗ್ತದೆ. ದೊಡ್ಡದು ಚಿಕ್ಕದು ಆ ಥರದ್ದು. ಒಂದೇ ಸರಿ ತಗೊಂಡಿರುವಲ್ಲ, ಅವೇ ಎಲ್ಲಾನು ಕುತ್ಕ ಕೌಂಟ್ ಮಾಡಿದ್ರೆ 5,000 ರೂಪಾಯಿ ಮೇಲೆ ಹೋಯ್ತದೆ ಅಲ್ವೇ? ಇನ್ನು ಏನು ಹಾಕ್ಲಿಲ್ಲ.
ನೋಡಿ ಇಷ್ಟು ಮಾತ್ರ ಇವತ್ತು ಟ್ಯಾನ್ ಆಗಿರೋದು. ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಇದು. ನಂದಂತೂ ಫುಲ್ ಬ್ರೌನ್ ಕಲರ್. ಬ್ರೌನಿ ನಾನು. ಫುಲ್ ಕಲರ್ ಚೇಂಜ್ ಆಗ್ಬಿಟ್ಟಿದೆ. ಬ್ರೌನಿ ನಾನಿದೆ. ಅದೊಂದು ಮಾಡ್ಬೇಕು ಅನ್ಕೊಂಡಿದ್ದು. ಈ ವರ್ಷ ಹೇಳ್ತಾರೆ ಮಠ ಫೌಂಡೇಶನ್ ಇವಾಗ ಹಾಕ್ತಿದೀವಿ. ಸ್ವಲ್ಪ ತೇವ ಮಾಡ್ಕೊಬರ್ಬೇಕಿತ್ತು. ಇವಾಗ ಯಾರು ಎದ್ದು ಇದಾಗ್ತಿರೋದು ಇಷ್ಟೊಂದು ಹಾಕ್ಬಿಟ್ಟಿದ್ರೆ ಇನ್ನು ಕೆಂಪ ಹಾಕೊಡ್ನೆ. ಅಶ್ವಿನಿ ಅಕ್ಕ ಇದ್ಲು ಹೋದ್ ವರ್ಷ. ಹೌದು. ವಾವ್, ಊಟ ಮಾಡ್ತಾವನೆ. ಕತ್ಕಾಕ್ಬೇಕು. ಕತ್ಕಾಕಿಲ್ಲ. ಕತ್ತೊಂದು ಕಲರ್, ಇದೊಂದು ಕಲರ್ ಆಗ್ಬಿಡುತ್ತೆ. ಕೊಡಿಲಿ ಎಲ್ಲ ಬೂತ್ ಬಂದು ಕಾಣಿಸ್ತದೆ. ಏನು ಕಾಣಿಸ್ತಲ್ಲ ನಮಗೆ. ಸಾಕು ಪೌಡರ್. ಮಾಡಿಲ್ಲ ಈ ಕಡೆ ಆ ಕಡೆ ಕಡಿಮೆ. ಇಲ್ಲಿಗೆ ಹೇಳಿದವಳೆ. ಇಲ್ಲಿಗೆ ಹೇಳಿ ಅಂದ್ರೆ ಎಲ್ಲ ಇಲ್ಲಿಗೆ ಹೇಳಿ. ಇಲ್ಲಿಗೆ ಇಲ್ಲಿಗೆ ಆಲ್ಮೋಸ್ಟ್ ಇದು ಲೈನ್ ಇರುತ್ತಲ್ಲ ಬಾಯಿದು, ಅದ್ರ ಕೆಳಗಡೆ ಬರ್ಬೇಕು. ಎಲ್ಲೋದ್ರೂ ಚಿಕ್ಕ ಮಿರರೇ ಸಿಗಾಕತ್ತವೆ ನಮಗೆ ರೆಡಿಯಾಗಿ. ಮಾಡಿಲ್ಲ, ನಿಮಗೆ ಕಾಣಿಸ್ತಿದೆ ಅದು ಜಾಸ್ತಿ. ಬ್ಲೆಂಡ್ ಮಾಡು ಒಂದು ಸ್ವಲ್ಪ. ವೇರ್ ಇಸ್ ದಿ ಲಿಪ್ಸ್ಟಿಕ್ ಯು ಗಿವನ್ ಮಿ ರೆಡ್ ಕಲರ್? ಇವಾಗ ಡ್ರೆಸ್ ಚೇಂಜ್ ಮಾಡಿ ಸಿಗ್ತೇವೆ. ಜಸ್ಟ್ ನಾವು ತೇರು ನೋಡೋಕ್ಕೆ ಹೋಗೋಕ್ಕೆ ಜಸ್ಟ್ ಒಂದು ಟಾಪ್ ಆ್ಯಂಡ್ ಜೀನ್ಸ್ ಅಷ್ಟೇ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇಬ್ಬರು ಕೂಡ ಆಲ್ಮೋಸ್ಟ್ ರೆಡಿ ಆದ್ವಿ. ನಾನು ಈ ಕಡೆ ಮಿರರಲ್ಲಿ ರೆಡಿ ಆಗ್ತಿದ್ದೆ, ಅವಳು ಆ ಕಡೆ ಮಿರರಲ್ಲಿ ರೆಡಿ ಆಗ್ತಿದ್ದಾಳೆ. ಯಪ್ಪ ಸಾಕು ಲಿಪ್ಸ್ಟಿಕ್ ಇದೇ. ನಾನು ಇಷ್ಟು ಬ್ರೈಟಾಗಿ ಹಾಕದೇ ಇಲ್ಲ ಲಿಪ್ಸ್ಟಿಕ್ನ. ಕಾಣಿಸ್ತಿದ್ಯಾ ಬ್ರೈಟಾಗಿ? ಆ ಚಿಟ್ಟೆಗೋಸ್ಕರ ಮಾಡಬೇಕು ಇದು. ರೀಲ್ಸ್ ಅಲ್ಲ ಇದು. ಆ್ಯಕ್ಚುಲಿ ನಮ್ಮಿಬ್ರಿಗೂ ಇದೇ ಥರ ರೆಡಿ ಆಗಬೇಕು ಅಂತ ಏನೂ ಅಂದ್ಕೊಂಡಿರಲಿಲ್ಲ. ಬಟ್ ಇಬ್ಬರು ರೆಡಿ ಆದಮೇಲೆ ಟ್ವಿನ್ ಲುಕ್ ಕೊಡ್ತಿದ್ವಿ. ಸೊ ಹೇರ್ ಸ್ಟೈಲಿಂದ ಹಿಡಿದು ಡ್ರೆಸ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗಿ ಮ್ಯಾಚ್ ಆಗ್ತದೆ. ತೇರ್ ಹತ್ರ ಬಂದ್ವಿ ಇವಾಗ. ಸೊ ಇನ್ನು ತೇರು ಅಷ್ಟೊಂದೇನು ಸ್ಟಾರ್ಟ್ ಆಗಿಲ್ಲ. ಅಲ್ಲೇನೋ ಪೂಜೆ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಜಾತ್ರೆ
ಈ ಹಬ್ಬಕ್ಕೆ ವರ್ಷ ವರ್ಷ ತುಂಬ ಜನ ಸೇರ್ತಾರೆ. ಬಟ್ ಲಾಸ್ಟ್ 2023ಯಲ್ಲಿ ಸ್ವಲ್ಪ ಕಡಿಮೆ ಇದ್ದರು. ಬಿಕಾಸ್ ಮೇ ಬಿ ಆ ಟೈಮಲ್ಲಿ ಸ್ವಲ್ಪ ಕೋವಿಡ್ ಅನ್ನೋ ಸುದ್ದಿ ಕಿವಿಗೆ ಕೇಳಿ ಬಂದಿರೋದ್ರಿಂದ ಆ ವರ್ಷ ಸ್ವಲ್ಪ ಲಿಮಿಟೆಡ್ ಆಗಿದ್ರು ಜನ. ಬಟ್ ವರ್ಷ ವರ್ಷ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಆ್ಯಂಡ್ ಫುಲ್ ಊರಿಗೆ ಲೈಟಿಂಗ್ಸ್ ಎಲ್ಲ ಹಾಕ್ಸಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ಈ ಹಬ್ಬದಲ್ಲಿ ಡ್ಯಾನ್ಸ್, ತೇರು, ದೇವರು ಎಲ್ಲನೂ ಕಣ್ತುಂಬ ನೋಡ್ಬೋದು. ಡ್ಯಾನ್ಸ್ ಬಂದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಹುಡುಗರೇ ತುಂಬ ಜಾಸ್ತಿ ಜನ ಡ್ಯಾನ್ಸ್ ಮಾಡ್ತಿದ್ರು. ಹೋಗ್ತಾ ಹೋಗ್ತಾ ಹುಡುಗಿರ ಗುಂಪು ಡ್ಯಾನ್ಸಿಂಗ್ ಜಾಸ್ತಿ ಆಯಿತು. ನಾನು ಅದನ್ನು ಅಷ್ಟೊಂದು ವೀಡಿಯೋಸ್ ಮಾಡಿ ಹಾಕಿಲ್ಲ ಇಲ್ಲಿ. ಟೋಟಲಿ ಹೇಳ್ಬೇಕಂದ್ರೆ ಮಸ್ತಾಗಿತ್ತು ಹಬ್ಬ. ಸೊ ನೆಕ್ಸ್ಟ್ ಡೇದು ನಾನು ಬ್ಲಾಗ್ನ ಅಪ್ಡೇಟ್ ಮಾಡ್ತೀನಿ. ಸೊ ಇದು ಇಷ್ಟೇ ಆಗಿತ್ತು ಇವತ್ತಿನ ಬ್ಲಾಗು. ಸೊ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಮನೆಗೆ ಬಂದು ಊಟ ಮಾಡಿ ಅವತ್ತಿನ ಡೇ ಮುಗಿಸಿದ್ವಿ. ಬಾಯ್ ಬಾಯ್ ಎವ್ರಿ ಒನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.